ಇನ್ನು ಡಿ ಕೆ ಸುರೇಶ್ ತಂಗಿ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಚಿನ್ನಾಭರಣ ವಂಚನೆ ಮಾಡಿದ ಪ್ರಕರಣ ಐಶ್ವರ್ಯ ಗೌಡಳದ್ದು. ಈಗ ಚಿನ್ನ ವಂಚಕಿ ಐಶ್ವರ್ಯ ಗೌಡಗೆ ಮತ್ತೊಂದು ನೋಟಿಸ್ ಸರ್ವ್ ಆಗಿದೆ. ಮಂಡ್ಯದ ಸೆನ್ ಪೊಲೀಸರಿಂದ ಐಶ್ವರ್ಯ ಗೌಡಗೆ ನೋಟಿಸ್ ದಾಖಲಾಗಿದೆ. ಯಾಕೆ ಅಂದರೆ ಮಂಡ್ಯದಲ್ಲೂ ದಾಖಲಾಗಿತ್ತು ವಂಚನೆ ಪ್ರಕರಣ. ಹಾಗಾಗಿ ವಿಚಾರಣೆಗೆ ಹಾಜರಾಗುವಂತೆ ಎಸಿಪಿ ಕೇಶವಮೂರ್ತಿ ಸೂಚನೆ ಕೊಟ್ಟಿದ್ದಾರೆ. 55 ಲಕ್ಷ ಹಣ ಚಿನ್ನಾಭರಣ ವಂಚನೆ ಸಂಬಂಧ ವಿಚಾರಣೆ ಮಾಡಬೇಕು. ಐಶ್ವರ್ಯ ವಿರುದ್ಧ ದೂರು ಕೊಟ್ಟಿದ್ದರು ರವಿಕುಮಾರ್ ಮತ್ತು ಪೂರ್ಣಿಮಾ ಅಂತಕ್ಕಂಥವ್ರು. ಹಾಗಾಗಿ ಗುರುವಾರ ವಿಚಾರಣೆಗೆ ಬರ್ತೀವಿ ಅಂತ ಐಶ್ವರ್ಯ ದಂಪತಿ ಈಗ ತಿಳಿಸಿದಾರಂತೆ. ನೋಟಿಸ್ ಕೊಟ್ಟಿದ್ದಾರೆ. ಹಲವಾರು ಎರಡು ಪ್ರಕರಣದಲ್ಲಿ ಈಗಾಗಲೇ ಅವ್ರಿಗೆ ಜಾಮೀನಾಗಿದೆ. ಇನ್ನೊಂದು ಪ್ರಕರಣ ಇದು ಗೊತ್ತಿಲ್ಲ. ಈ ಪ್ರಕರಣದಲ್ಲಿ ಬಂಧನಕ್ಕೊಳಪಡ್ತಾರಾ, ಬರೀ ವಿಚಾರಣೆ ಮಾಡಿ ಕಳಿಸ್ತಾರಾ ಅಂತ. ಈ ಪ್ರಕರಣದಲ್ಲೂ ಕೂಡ ಅಗೈನ್ ಬಂಧನ, ಅರೆಸ್ಟ್ ಅಂತ ತೋರಿಸಿದ್ರೆ ಮತ್ತೆ ಜಾಮೀನು ತಗೋಬೇಕಾಗತ್ತೆ. ಅದಕ್ಕೂ ಮೊದಲು ಜೈಲಿಗೆ ಹೋಗಬೇಕಾಗತ್ತೆ. ಒಂದೊಂದೇ ಕೇಸ್ನಲ್ಲಿ ಇವಾಗ ತನಿಖಾಧಿಕಾರಿಗಳು ನೋಟಿಸ್ ಕೊಡ್ತಾ ಇದ್ದಾರೆ ಐಶ್ವರ್ಯ ಗೌಡ ದಂಪತಿಗೆ. ವಿಚಾರಣೆಗೆ ಹಾಜರಾಗಲೇಬೇಕು, ಹಾಜರಾಗಲಿಲ್ಲ ಅಂತಂದ್ರೂ ಅರೆಸ್ಟ್ ಆಗ್ತಾರೆ. ಹಾಗಾಗಿ ಗುರುವಾರ ಬರ್ತೀವಿ, ಮುಂದಿನ ಗುರುವಾರ ಅಂತ ಏನೋ ಹೇಳಿದಾರಂತೆ. ಮುಂದಿನ ಗುರುವಾರ ಐಶ್ವರ್ಯ ದಂಪತಿ ಮಂಡ್ಯಕ್ಕೆ ಹೋಗಬೇಕಾಗತ್ತೆ. ಮಂಡ್ಯದ ಸೆನ್ ಪೊಲೀಸ್ ಸ್ಟೇಷನ್ನಲ್ಲಿ ಅವರು ವಿಚಾರಣೆಯನ್ನು ಎದುರಿಸಬೇಕಾಗತ್ತೆ. ಮಂಡ್ಯದಲ್ಲಿ ರವಿಕುಮಾರ್ ಮತ್ತು ಪೂರ್ಣಿಮಾ ಅಂತಕ್ಕಂಥವ್ರು ದೂರು ಕೊಟ್ಟಿದ್ದರು. ಇವ್ರಿಗೂ 55 ಲಕ್ಷ ರೂಪಾಯಿ ಹಣ ಮತ್ತು ಚಿನ್ನಾಭರಣ ಎಲ್ಲ ವಂಚನೆ ಮಾಡಿದ್ದಾರೆ ಐಶ್ವರ್ಯ ಗೌಡ ಹಂತವಾಗಿ. ಸೊ ಹಾಗಾಗಿ ಈಗ ಮತ್ತೆ ವಿಚಾರಣೆಯನ್ನು ಎದುರಿಸಬೇಕಾದಂತಹ ಸಂದರ್ಭ. ಮುಂದಿನ ಗುರುವಾರ ಅವರು ಮಂಡ್ಯಕ್ಕೆ ಹೋಗಬೇಕು, ವಿಚಾರಣೆ ಎದುರಿಸಲೇಬೇಕು. ಒಂದು ವೇಳೆ ಅರೆಸ್ಟ್ ಆಯಿತು ಅಂತಂದರೆ ಮತ್ತೆ ಜೈಲಿಗೆ ಹೋಗಬೇಕಾಗತ್ತೆ, ಮತ್ತೆ ಜಾಮೀನು ತಗೊಂಡು ಹೊರಗೆ ಬರಬೇಕಾಗತ್ತೆ. ಇಷ್ಟು ದಿನ ಜನರಿಗೆ ವಂಚನೆ ಮಾಡಿದ್ದು, ದುಡ್ಡು ಕಿತ್ತಿದ್ದು, ಚಿನ್ನ ಕಿತ್ತಿದ್ದು ಅದೆಲ್ಲ ಒಂದು ಸೈಡ್ ಆದರೆ ಇನ್ನು ಮುಂದಿನ ಸೈಡೇ ಒಂದು ರೀತಿ ಇರುತ್ತೆ. ಅದಕ್ಕೆ ವಿರುದ್ಧವಾದ ಘಟನಾವಳಿಗಳು ನಡೀತಾ ಹೋಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಳ್ಳೋಣ. ರೋಹಿತ್, ಈಗ ನೋಟಿಸ್ ಏನೋ ಕೊಟ್ಟಿದ್ದಾರೆ ಐಶ್ವರ್ಯ ದಂಪತಿಗೆ, ಅವರು ಕೂಡ ಬರ್ತೀವಿ ಅಂತ ಹೇಳಿದ್ದಾರೆ. ಈ ಪ್ರಕರಣದಲ್ಲೂ ಅರೆಸ್ಟ್ ಆಗಬೇಕಾಗುತ್ತಾ ಅಥವಾ ಕೇವಲ ವಿಚಾರಣೆಗಷ್ಟೇ ಸೀಮಿತವಾಗುತ್ತಾ, ಹೇಗೆ ಅಂತ? ಅರವಿಂದ್, ಈ ಒಂದು ಪ್ರಕರಣದಲ್ಲಿ ಇದೀಗ ಅವ್ರನ್ನ ವಿಚಾರಣೆಗಷ್ಟೇ ಕರೆದಿರುವಂಥದ್ದು. ಯಾಕಂದರೆ ಸೂಕ್ತ ದಾಖಲೆಗಳಿಲ್ಲ ಅಂತೇಳಿ ಕೂಡ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ರು. ಅಂದರೆ ಕೇವಲ ಕ್ಯಾಶ್ ರೂಪದಲ್ಲಿ ಮತ್ತು ಚಿನ್ನವನ್ನು ಕೈ ಬದಲಾವಣೆ ರೂಪದಲ್ಲಿ ಪಡ್ಕೊಂಡಿರುವಂಥದ್ದು. ಆ ನಿಟ್ಟಲ್ಲಿ ಇದು ಪಡ್ಕೊಂಡಿರುವಂಥದ್ದು ನಿಜಾನ ಅನ್ನೋ ನಿಟ್ಟಲ್ಲಿ ಕೇಳ್ಕೊಳ್ಳೋ ನಿಟ್ಟಲ್ಲಿ ಈ ಒಂದು ಐಶ್ವರ್ಯ ಗೌಡರನ್ನ ವಿಚಾರಣೆ ಕರೆದಿರುವಂಥದ್ದು. ಇದು ಪೂರ್ವ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆದರೆ ಇದೀಗ ಸೆನ್ ಠಾಣೆಗೆ ಇದನ್ನು ವರ್ಗಾವಣೆ ಮಾಡಲಾಗಿರುತ್ತದೆ. ಯಾಕೆಂದರೆ ಪ್ರತ್ಯೇಕವಾಗಿ ಇದನ್ನು ವಿಚಾರಣೆ ಮಾಡಲಿ ಅಂತೇಳಿ ಕೂಡ ಮಂಡ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಠಾಣೆಗೆ ವರ್ಗಾವಣೆ ಮಾಡಿರುವಂಥದ್ದು. ಆ ನಿಟ್ಟಲ್ಲಿ DVSP ದರ್ಜೆ ಮೂಲದಾಗಿರುವಂತಹ ಶಿವಮೂರ್ತಿ ಅವರು ಈ ಒಂದು ಪ್ರಕರಣವನ್ನು ಅವ್ರನ್ನ ಕರೆದು ವಿಚಾರಣೆ ಮಾಡಲಿದ್ದಾರೆ. ವಿಚಾರಣೆ ವೇಳೆ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಕೇಳುವಂಥದ್ದು. ಈ ಒಂದು ವಿಚಾರವಾಗಿ ಯಾವೆಲ್ಲ ಅಂಶಗಳನ್ನು ಏನು ರವಿಕುಮಾರ್ ಮತ್ತು ದಂಪತಿಗಳು ಏನು ಉಲ್ಲೇಖ ಮಾಡಿದ್ದಾರೆ ಆ ಒಂದು ವಿಚಾರವಾಗಿ ಎಲ್ಲವನ್ನೂ ಕೂಡ ಪ್ರಶ್ನೆಗಳು ಕೇಳ್ತಾರೆ. ಜೊತೆಗೆ ಮಂಡ್ಯದ ವಿವಿಧ ಠಾಣೆಯಲ್ಲೂ ಕೂಡ ದೂರನ್ನು ಕೂಡ ದಾಖಲು ಮಾಡೋ ನಿಟ್ಟಲ್ಲಿ ಒಂದಷ್ಟು ಜನರು ಕೂಡ ಬಂದಿದ್ರು. ಅದು ಕೂಡ ನಿಜವಾ ಅಂತೇಳಿ ಕೂಡ ಈ ಒಂದು ವಿಚಾರಣೆಯಲ್ಲಿ ಕೇಳ್ತಾರೆ. ಇದಾದ ಬಳಿಕವಾಗಿ ರವಿಕುಮಾರ್ ಅವ್ರನ್ನ ಕರೆದು ಸಾಕ್ಷ್ಯಗಳೇನೇನಾದ್ರು ಇದಾವ ಅಂತೇಳಿ ಕೂಡ ಕೇಳಲಾಗುತ್ತೆ. ಸಾಕ್ಷ್ಯಗಳು ಇದ್ದಂಥ ಮಾತ್ರದಲ್ಲಿ ಮಾತ್ರ ಈ ಒಂದು ಕೇಸ್ ಸ್ಟ್ರಾಂಗ್ ಆಗುತ್ತೆ. ಅದರ್ ದೆನ್ ಇದೀಗ ಬೆಂಗಳೂರು ಕೇಸಲ್ಲಿ 2 ಕೇಸಲ್ಲಿ ಜಾಮೀನು ಸಿಕ್ತು. ಅದೇ ರೀತಿಯಂಥ ಕೇಸ್ ಆಗುವಂಥ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಅರವಿಂದ್, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.